ॐ शन्नो मित्रः शं वरुणः शन्नो भवत्पर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Let's chant this universal prayer together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಶನಿವಾರ ಚೈತ್ರ ಬಹುಳ ಚತುರ್ಥಿ ಸಂಕಷ್ಟಹರ ಚತುರ್ಥಿ ಕೂಡ ಇಂದು ಈ ಶನಿವಾರ ಏಪ್ರಿಲ್ ತಿಂಗಳ 27ನೇ ತಾರೀಕು 2024ನೇ ಇಸ್ವಿ ಶ್ರೀ ಆಂಜನೇಯನ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತೇವೆ. ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि. बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्. असाध्य साधक स्वामिन् असाध्यं तव किं वद रामदूत कृपा सिन्धो मत्कार्यं साधय प्रभो. वज्रदेहाय कालाग्निरुद्रायामिततेजसे ब्रह्मास्त्रस्तम्भनायास्मै नमस्ते रुद्रमूर्तये. मर्कटेशमहोत्साह सर्वशोकनिवारक शत्रून् संहर मां रक्ष श्रियं दाक्ष्यं च देहि मे श्रियं दाक्ष्यं च देहि मे. ಒಂದು ಆಂಜನೇಯನ ಭಜನೆಯನ್ನು ಮಾಡೋಣ. ಹನುಮಂತನ ಭಜನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಆಂಜನೇಯ ವೀರ
ಅಂತಶೂರ ಆಂಜನೇಯ ವೀರ ಅಂತಶೂರ ವಾಯುಕುಮಾರ ವಾನರ ವೀರ ವಾಯುಕುಮಾರ ವಾನರ ವೀರ ಆಂಜನೇಯ ವೀರ ಹನುಮಂತ ಶೂರ ಆಂಜನೇಯ ವೀರ ಹನುಮಂತ ಶೂರ ವಾಯುಕುಮಾರ ವಾನರ ವೀರ ವಾಯುಕುಮಾರ ವಾನರ ವೀರ श्रीराम जय राम जय जय राम सीताराम जय राधे श्याम श्रीराम जय राम जय जय राम सीताराम जय राधे श्याम श्रीराम जय राम जय जय राम सीताराम जय राधे श्याम श्रीराम जय राम जय जय राम सीताराम जय राधे श्याम श्रीराम जय राम जय जय राम सीताराम जय राधे श्याम श्रीराम जय जय राम सीताराम जय राधे श्याम आंजनेय वीर ಅಂತಶೂರ ಆಂಜನೇಯ ವೀರ ಅಂತಶೂರ ವಾಯುಕುಮಾರ ವಾನರ ವೀರ ವಾಯುಕುಮಾರ ವಾನರ ವೀರ ಆಂಜನೇಯ ವೀರ ಹನುಮಂತಶೂರ ಆಂಜನೇಯ ವರದ ಗೋವಿಂದ ಗೋವಿಂದ श्री कोदंडराम मूर्ति की जय सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय ಶ್ರೀಮದ್ಭಗವದ್ಗೀತೆಯ ನವಮೋಧ್ಯಾಯದ ಪಾರಾಯಣ ತಮ್ಮ ಪವಿತ್ರವಾದ ಗ್ರಂಥವನ್ನು ಮುಂದಿಟ್ಟುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. 9ನೆಯ ಅಧ್ಯಾಯವನ್ನು ತೆರೆಯುವುದು ಶ್ರೀಮದ್ಭಗವದ್ಗೀತೆಯ ನವಮೋಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ. 9ನೇ ಅಧ್ಯಾಯ ಮೊದಲ ಶ್ಲೋಕದಿಂದ ಹಿಡಿದು 11ನೆಯ ಶ್ಲೋಕದವರೆಗೆ ಪಾರಾಯಣ. ಸಿದ್ಧರಾಗಿ
ಪ್ರಾರಂಭ ಮಾಡೋಣ ಪಾರಾಯಣ ಒಟ್ಟಿಗೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಶ್ರೀಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ. ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ. ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಶ್ರದ್ಧಾರಾಃ ಪುರುಷಾ ಧರ್ಮಸ್ಯಾಸ್ಯ ಪರಂತಪ. ಅಪ್ರಾಪ್ಯ ಮಾಂ ನಿವರ್ತನ್ತೆ ಸಂಸಾರವರ್ತ್ಮನಿ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ. ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ. ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥಃ. ಮಮಾತ್ಮಾ ಭೂತಭಾವನಃ ಯಥಾಕಾಶಸ್ಥಿತೋ ನಿತ್ಯಂ. ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಯಾಂತಿ ಮಾಮಿಕಾಂ. ಕಲ್ಪಕ್ಷಯೇ ಪುನಸ್ತಾನಿ ಪಾದೌ ವಿಸೃಜಾಮ್ಯಹಂ. ಪ್ರಕೃತಿಂ ಸ್ವಾಮವಷ್ಟಭ್ಯ ಸೃಜಾಮಿ ಪುನಃ ಪುನಃ. ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಮಯಾಧ್ಯಕ್ಷೇಣ ಪ್ರಕೃತಿಃ ಯತೆ ಸಚರಾಚರಂ. ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ. ಪರಂ ಭಾವಮಜಾನन्तಃ ಮಮ ಭೂತಮಹೇಶ್ವರಂ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಶ್ರೀ ಗುರುಭ್ಯೋ ನಮಃ. ಚೈತ್ರ ಬಹುಳ ಚತುರ್ಥಿ ಸಂಕಷ್ಟಹರ ಚತುರ್ಥಿಯ ಈ ಒಂದು ಪಾವನಕರ ಶನಿವಾರ ಸಂಜೆ ಭಗವದ್ಗೀತಾ ಅಧ್ಯಯನಕ್ಕೆ ಮತ್ತೆ ಸಮಾಗಮಗೊಂಡಿದ್ದೇವೆ. ಭಗವದ್ಗೀತೆಯ ಅಧ್ಯಯನ, ಅಧ್ಯಾಪನ, ವಿಚಾರ ಸಾರ್ವಕಾಲಿಕ ಹಿರಿಯರು ಕೂಡ ಈ ಭಗವದ್ಗೀತಾ ಗ್ರಂಥವನ್ನು ಅಧ್ಯಯನ ಮಾಡಿದ್ದರು, ಇತರರಿಗೆ ಬೋಧಿಸಿದ್ದರು. ಈಗ ನಾವು ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ನಾವು ಕಲಿತು ಮತ್ತೊಬ್ಬರಿಗೂ ಕೂಡ ಕಲಿಸೋಣ. ಯಾರ್ಯಾರಿಗೆ ಶ್ರದ್ಧೆ ಇದೆ,
ಭಕ್ತಿ ಇದೆ, ಆಸಕ್ತಿ ಇದೆ. ಅವರೊಡನೆ ಭಗವದ್ಗೀತಾ ಚರ್ಚೆಯನ್ನು ಮಾಡೋಣ. ಅತ್ಯಂತ ಸುವಿಚಾರವನ್ನು ಒಳಗೊಂಡಂತಹ ಸದ್ಗ್ರಂಥ ಶ್ರೀಮದ್ ಭಗವದ್ಗೀತೆ. ನಮ್ಮ ಆತ್ಮಸ್ವರೂಪವನ್ನು ಮನಗಾಣುವಂತಹ ವಿಧಾನ ಶ್ರೀಮದ್ ಭಗವದ್ಗೀತೆಯ ಅಧ್ಯಯನ, ಅಧ್ಯಾಪನ ಬಹಳ ವಿಶೇಷವಾಗಿದೆ. ಯುಗ ಯುಗಗಳಿಂದಲೂ ಕೂಡ ಶ್ರೀಮದ್ ಭಗವದ್ಗೀತೆಯನ್ನು ಭಾರತೀಯರು ಹಾಗೂ ವಿಶ್ವದಾದ್ಯಂತ ಆಸಕ್ತ ಜನರು, ಸಜ್ಜನರು ಇದನ್ನು ಅಧ್ಯಯನ ಮಾಡ್ತಾ ಬಂದಿದ್ದಾರೆ. ಅನೇಕ ಭಾಷೆಗಳಲ್ಲಿ ತರ್ಜುಮೆಗೊಂಡಿದೆ ಹಾಗೂ ವಿಶ್ವ ಪ್ರಸಿದ್ಧವಾಗಿದೆ. ಕಾರಣ ಇದರಲ್ಲಿ ಒಳಿತು ಯಾವುದು, ಕೆಡಕು ಯಾವುದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಜಗತ್ತಲ್ಲಿರುವುದು ಎರಡೇ ಭೇದ. ಒಂದು ಧರ್ಮಯುತವಾದ ಜನರು, ಮತ್ತೊಂದು ವರ್ಗ ಅಧರ್ಮ ರೀತಿಯಲ್ಲಿ ನಡೆಯುವ ಜನರು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಳ್ಳೆಯವರು, ಕೆಟ್ಟವರು, ಈ ಎರಡೇ ವಿಭಾಗದಲ್ಲಿ ಜನರಿರುವರು. ಮಿಕ್ಕಿದು ಯಾವುದೇ ಜಾತಿಗಳಿಲ್ಲ. ವಿಚಾರ ಮಾಡಿ. ಅವರವರ ಆಚರಣೆಗೆ ತಕ್ಕ ಹಾಗೆ ಅವರವರ ಸ್ವಭಾವವಿರುವುದು. ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡುವರು ಅಥವಾ ಕೆಟ್ಟ ಕಾರ್ಯಗಳನ್ನು ಮಾಡುವರು. ಎಲ್ಲರೂ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡ್ತಾ ಇರೋದಿಲ್ಲ. ಒಳ್ಳೆಯವರೂ ಕೂಡ ಕೆಟ್ಟದ್ದನ್ನು ಮಾಡುವುದುಂಟು. ಹಾಗೂ ಕೆಟ್ಟವರು ಅಂತ ಹೇಳಿ ಯಾರು ಬ್ರ್ಯಾಂಡ್ ನೇಮ್, ಒಂದು ಲೇಬಲ್ ಹಾಕೊಂಡ್ಬಿಟ್ಟಿದ್ದಾರೆ, ಇಂತಹವರು ಕೆಟ್ಟವರು, ಅವರೂ ಕೂಡ ಕೆಲವೊಂದು ಒಳ್ಳೆಯ ಕಾರ್ಯಗಳನ್ನು ಕೂಡ ಮಾಡುವರು. ಭಗವದ್ಗೀತೆಯ ಪದದಲ್ಲಿ ಹೇಳುವುದಾದರೆ ಒಳ್ಳೆಯವರಿಗೆ ಹೆಸರು ದೈವ ಸಂಪತ್ತು ಜನರು, ದೈವ ಸಂಪತ್ತನ್ನುಳ್ಳ ಜನರು. ಹಾಗೆ ಕೆಟ್ಟವರಿಗೆ ಭಗವದ್ಗೀತೆಯಲ್ಲಿ ಹೆಸರು ಆಸುರ ಸಂಪತ್ತು ಉಳ್ಳವರು. ಅವರಲ್ಲೂ ಸಂಪತ್ತಿದೆ, ಆದರೆ ಆಸುರ ಸಂಪತ್ತು, ಅಸುರ ರೀತಿಯಲ್ಲಿ ನಡೆಯುವರು, ರಾಕ್ಷಸಿ ಪ್ರವೃತ್ತಿಯನ್ನು ಹೊಂದಿರುವರು. ಮತ್ತೊಬ್ಬರು ದೈವ ಸಂಪತ್ತನ್ನು ಉಳ್ಳವರು, ಸದಾ ಒಳ್ಳೆಯ ಆಲೋಚನೆ, ಸದ್ಭಾವನೆ, ಸದ್ವಿಚಾರ, ಸನ್ಮಾರ್ಗದಲ್ಲಿ ನಡೆಯುವವರು. ಜಗತ್ತಿನಲ್ಲಿ ಒಳ್ಳೆಯವರಿಗೆ ಮಾತ್ರ ಬೆಲೆ, ಕೆಟ್ಟವರಿಗೆ ಇಲ್ಲಿ ಬೆಲೆ ಇಲ್ಲ. ಅವರನ್ನು ಬಹಳ ನಿಕೃಷ್ಟವಾಗಿ ಕಾಣ್ತಾರೆ, ಕನಿಷ್ಠವಾಗಿ ಕಾಣ್ತಾರೆ. ದೈವ ಸಂಪತ್ತು ಉಳ್ಳವರನ್ನು ಜ್ಯೇಷ್ಠರನ್ನಾಗಿ ಕೊಂಡಾಡುವರು, ಗೌರವಿಸುವರು. ಹೌದಲ್ಲ? ನಾವೆಲ್ಲರೂ ಕೂಡ ಒಂದು ದಿವಸ ಶರೀರವನ್ನು ಬಿಡ್ತೇವೆ. ಆದರೆ ಕೆಟ್ಟವರು ಶರೀರವನ್ನು ಬಿಟ್ಟಾಗ ಪೀಡೆ ತೊಲಗಿತು ಅಂತೇವೆ. ಹೌದಲ್ಲ? ಪೀಡೆ ತೊಲಗಿತು, ಸತ್ತ, ನೆಗೆದು ಬಿದ್ದ ಆತ, ಒಳ್ಳೆದೇ ಆಯ್ತು. ಒಂದು ಭಾರ ಭೂಮಿಗೆ ಕಳೆಯಿತು. ಭೂತಾಯಿ ಅತ್ಯಂತ ಸಂತಸ ಪಡ್ತಾಳೆ. ಇಂತಹವನು ಅಸುನೀಗಿದನಲ್ಲ, ಆನಂದವಾಗುತ್ತೆ. ಯಾಕೆ? ಅವನಿದ್ದಾಗ ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಲ್ಲ, ಯಾವ ಒಳ್ಳೆಯ ಹೆಸರನ್ನು ಕೂಡ ಸಂಪಾದಿಸಿಕೊಂಡಿರಲಿಲ್ಲ. ಅವನು ಸತ್ತಿದ್ದು ಬಹಳ ಒಳ್ಳೆದೇ ಆಯಿತು, ಸಮಾಜಕ್ಕೆ ಒಂದು ಕಂಟಕ ನೀಗಿತು. ನೋಡಿ, ಅವನು ಸತ್ತರೆ ಯಾರು ಅಳೋದೇ ಇಲ್ಲ. ಒಳ್ಳೇದಾಯ್ತು ಸತ್ತಿದ್ದು, ಇನ್ನು ಬೇಗ ಸಾಯ್ಬೇಕಾಗಿತ್ತು ಅಂತ ಶಾಪ ಹಾಕ್ತಾನೆ. ಯಾಕೆ? ಅವನು ಆಸುರಿ ಪ್ರವೃತ್ತಿ ಉಳ್ಳವನಾಗಿದ್ದ. ಮಾತಾಡಿದ್ರೆ ಅಪಶಬ್ದಗಳು, ಕೆಟ್ಟ ಕೆಟ್ಟ ಮಾತುಗಳು, ವಿಚಾರ ಮಾಡಿದ್ರೆ
ಮತ್ತೊಬ್ಬರನ್ನು ಕೆಳಗಿಳಿಸುವಂತಹ ಮಾತನ್ನೇ ಆಡ್ತಾ ಇದ್ದಾವ. ಇನ್ನೊಬ್ಬರನ್ನ ಗೆಲ್ಲಿಸಬೇಕು, ಇನ್ನೊಬ್ಬರನ್ನು ಸಂತೋಷಪಡಿಸಬೇಕು, ಇಲ್ವೇ ಇಲ್ಲ. ಅವನದಾಯ್ತು, ಅವನ ಸ್ವಾರ್ಥ ಆಯ್ತು, ಅವನ ತಿಂಡಿ ಆಯ್ತು, ಅವನ ತೀರ್ಥವಾಯ್ತು, ಅವನ ಮದ್ಯ ಸೇವನೆ ಆಯ್ತು, ಅವನ ಧೂಮಪಾನವಾಯಿತು. ಅವನದೇ ಆದ ರೀತಿಯಾದಂತಹ ಒಂದು ಚೆಲ್ಲಾಟವನ್ನು ಆಟ ಆಡ್ತಾ ಇದ್ದ. ಅವನು ಸತ್ತಿದ್ದು ಒಳ್ಳೇದೆ, ಯಾರು ಗೌರವಿಸುವುದಿಲ್ಲ. ಭೂತಯ್ಯನ ಮಗ ಅಯ್ಯು, ಇದೊಂದು ಕಾದಂಬರಿ. ಭೂತಯ್ಯನ ಮಗ ಅಯ್ಯು. ಆ ಭೂತಯ್ಯ ಬದುಕಿದ್ದಾಗ ಎಲ್ಲರಿಗೂ ಕೂಡ ಕೆಟ್ಟದ್ದನ್ನೇ ಮಾಡ್ತಾ ಬಂದ. ಎಲ್ಲರ ನಿಂದನೆ, ಎಲ್ಲರ ಶೋಷಣೆ ಇತ್ಯಾದಿ. ಅವ ಸತ್ತಾಗ ನೋಡಿ, ನಮ್ಮ ನೆಂಟರಿಷ್ಟರು ನಮ್ಮ ಸಂಗಡ ಬರ್ತಾರೆ, ಬಂದು ಸಮಾಧಾನವನ್ನು ಹೇಳ್ತಾರೆ. ಮತ್ತು ಆ ಒಂದು ಕೊನೆಯ ಅಂತ್ಯ ಸಂಸ್ಕಾರ ಯಾವುದಿದೆ ಅದಕ್ಕೆಲ್ಲಕ್ಕೂ ಕೂಡ ಸಹಾಯ ಮಾಡ್ತಾರೆ ನಮ್ಮ ಕುಟುಂಬದ ಜನರು. ಕನಿಷ್ಠ 4 ಮಂದಿ ಆ ಶವವನ್ನು ಹೊತ್ತೊಯ್ದು ಅದಕ್ಕೆ ಬೇಕಾದಂತಹ ಸಂಸ್ಕಾರಗಳಿಗೆ ಸಹಾಯ ಮಾಡುವರು. ಆದರೆ ಭೂತಯ್ಯ ಸತ್ತಾಗ 4 ಜನರು ಕೂಡ ಸಿಗಲಿ. ಮಗ ಅಯ್ಯು ಅವ ಏನ್ ಮಾಡ್ದ, ಆ ಭೂತಯ್ಯ ತಂದೆಯ ಶವವನ್ನು ಒಂದು ಗಾಡಿಯಲ್ಲಿ ಹಾಕಿ ಗಾಡಿಯನ್ನು ತಳ್ಕೊಂಡು ಹೋದ ಒಬ್ಬನೇ. ಯಾರು ಸಹಾಯಕ್ಕೆ ಬರ್ಲಿಲ್ಲ. ಯಾಕೆ? ಅವನು ಬದುಕಿದ್ದಾಗ ಯಾರಿಗೂ ಒಳ್ಳೇದ್ ಮಾಡ್ಲಿಲ್ಲ ಸ್ವಾಮಿ. ಹಾಗೆ ಮನೆ ಮುಂದೆ ಹಾದು ಹೋಗ್ತಾ ಇತ್ತು ಶವ. ಎಲ್ಲರೂ ಕೂಡ ಆ ಶವ ಬರ್ತಾ ಇದ್ರೆ ದೂರದಿಂದಲೇ ನೋಡ್ತಾ ತಮ್ಮ ಮನೆಯ ಕದಗಳನ್ನು ಹಾಕ್ಬಿಡ್ತಾ ಇದ್ರು. ಅವನ ಒಂದು ದುರ್ಗಂಧ ನಮಗೆ ಬೀಳದಿರಲಿ ಅಂತ ಹೇಳಿ ಬಾಗಿಲು ಹಾಕ್ಬಿಡ್ತಾ ಇದ್ರು. ವಿಚಾರ ಮಾಡಿ, ಮಳೆ ಬರ್ತಾ ಇದೆ, ಮಗ ಅಯ್ಯು ತಂದೆಯ ಶರೀರವನ್ನು ಹೊತ್ತುಕೊಂಡು ಗಾಡಿಯಲ್ಲಿ ಹಾಕಿಕೊಂಡು ಒಬ್ಬನೇ ತಳ್ಕೊಂಡು ಹೋಗ್ತಾ ಇದ್ದ. ಒಬ್ರು ಸಹಾಯಕ್ಕೆ ಬರಲಿಲ್ಲ. ಅದೇ ಹಳ್ಳಿಯಲ್ಲಿ ಒಬ್ಬರು ಶಾಲೆಯ ಉಪಾಧ್ಯಾಯರು ಅವ್ರಿಗೂ ಕೂಡ ವಯಸ್ಸಾಗುತ್ತೆ. ಅವರು ಕೂಡ ಅಸುನೀಗುವರು. ಆದರೆ ವ್ಯತ್ಯಾಸ ನೋಡಿ, ಆ ಶರೀರ ಬಿದ್ದಾಗ ಎಂತಹ ಒಂದು ಗೌರವ ಸಿಕ್ಕಿತ್ತು ಅವರಿಗೆ ಅಂತ ಹೇಳಿದ್ರೆ, ಕೇವಲ ಅವರ ಹಳ್ಳಿಯ ಜನರು ಮಾತ್ರ ಅಲ್ಲ, ಸುತ್ತಮುತ್ತಲಿರುವ 8-10 ಹಳ್ಳಿಗಳ ಜನರು ಕೂಡ ಆ ಉಪಾಧ್ಯಾಯರು ಅಸುನೀಗಿದಾಗ ಆ ಶವ ಸಂಸ್ಕಾರಕ್ಕೆ ನೆರವಾದರು. ಅವರನ್ನು ಮೆರವಣಿಗೆಯಲ್ಲಿ ಹೊತ್ತೊಯ್ದರು. ಹಳ್ಳಿಯೇ ಶವಯಾತ್ರೆಯಲ್ಲಿ ಪಾಲ್ಗೊಂಡಿತು. ವಿಚಾರ ಮಾಡಿ, ಯಾಕೆ? ಅಂತಹ ಒಳ್ಳೆಯ ಹೆಸರನ್ನು ಅವರು ಮಾಡಿದ್ರು ಬದುಕಿದ್ದಾಗ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಒಳ್ಳೆಯವರಿಗೆ ಮಾತ್ರ ಈ ಜಗತ್ತಲ್ಲಿ ಬೆಲೆ. ಕೆಟ್ಟವರನ್ನ ಕಂಡರೆ ನಾವು ಹೆದರಿಕೊಳ್ಳಬಹುದು. ಯಾಕೆ? ಅವರು ಮಾಡುವಂತಹ ದುರ್ನಡತೆಗಳಿಂದ, ದುರ್ವಿಚಾರದಿಂದ. ಆದರೆ ಅವರಿಗೆ ಗೌರವ ಸಿಗುವುದಿಲ್ಲ. ವಿಚಾರ ಮಾಡಿ, ಗೌರವವನ್ನು ಬಲವಂತವಾಗಿ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಅದು ಅವರ ಮನಸ್ಸಿನಲ್ಲೇ ಬರಬೇಕು. ಗೌರವ ಕೊಡಬೇಕು. ನಮಸ್ಕಾರ ಮಾಡ್ರಿ ಅಂತ ಹೇಳಿ ನಮಸ್ಕಾರ ಮಾಡಿಸ್ಕೊಳ್ಳೋದಲ್ಲ. ಹೌದಲ್ಲ? ಮೊನ್ನೆ ದಿವಸ ಯಾರೋ ಹೇಳಿದ್ರು, ಸ್ವಾಮೀಜಿ ನಿಮಗೆ ಸನ್ಮಾನ ಮಾಡ್ತಾರಂತೆ, ನಿಮ್ಗೆ ಯಾವುದೋ ಒಂದು ಪ್ರಶಸ್ತಿ ಕೊಡ್ಬೇಕಂತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಹೆಸರಿನಲ್ಲಿ ನಿಮಗೆ ಒಂದು ಸಂಸ್ಥೆಯವರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ತಾವು ಸ್ವೀಕಾರ ಮಾಡ್ತೀರಾ ಅಂತ ಕೇಳಿದ್ರು. ನಾವು ಹೇಳುದು, ನಮಗೆ ಯಾವ ಪ್ರಶಸ್ತಿ ಅಗತ್ಯ ಇಲ್ಲ. ಇಲ್ಲ ಅವ್ರು ಕೊಡಬೇಕು ಅಂತ ಇದ್ದಾರೆ, ದಯಮಾಡಿ ಒಪ್ಪಿಕೊಳ್ಳಿ.
ಆಗಲಿ ಯಾವತ್ತು ಅಂದು ಯಾವುದೋ ಒಂದು ತಾರೀಖು ಹೇಳಿದ್ರು ಮೇ ತಿಂಗಳಲ್ಲಿ. ಈಗ ಏಪ್ರಿಲ್ ನಡೀತಾ ಇದೆ, ಏಪ್ರಿಲ್ 27 ಇಂದು. ಯಾವುದೋ ಮೇ ತಾರೀಕಲ್ಲಿ ಹೇಳಿದ್ರು ನೋಡುವ, ಸಾಧ್ಯವಾದ್ರೆ ಬರ್ತೇವೆ. ಫೋನಲ್ಲಿ ಮಾತಾಡಿದ್ದು. ಮತ್ತೆ ಇನ್ನೊಮ್ಮೆ ಕರೆ ಮಾಡಿದ್ರು, ಸ್ವಾಮೀಜಿ ತಾವು ಆ ಪ್ರಶಸ್ತಿಯನ್ನ ಸ್ವೀಕರಿಸುವುದಾದರೆ 10,000 ದೇಣಿಗೆ ಕೊಡಬೇಕು. ನೋಡಿ, ನಾವು 10,000 ಕೊಟ್ಟು ಪ್ರಶಸ್ತಿಯನ್ನ ಖರೀದಿ ಮಾಡ್ಕೊಳ್ಳೋದು. ನಾವು ಹೇಳಿದ್ವು, ನಾವು ರೊಕ್ಕವನ್ನು ಕೊಡುವುದಿಲ್ಲ, ಹಣವನ್ನು ಕೊಡುವುದಿಲ್ಲ, ನಮಗೆ ಯಾವ ಪ್ರಶಸ್ತಿಯೂ ಬೇಡ. ವಿಚಾರ ಮಾಡಿ, ಹಣ ಕೊಟ್ಟು ಪ್ರಶಸ್ತಿ ತಗೊಳ್ಬೇಕೇನು ನಾವು? ಅಥವಾ ಅರ್ಜಿ ಗುಜರಾಯಿಸ್ಬೇಕೇನು? ನಮ್ಗೆ ಭಾರತ ರತ್ನ ಕೊಡಿ, ನಮ್ಗೆ ಪದ್ಮಭೂಷಣ ಕೊಡಿ. ನಾವು ಕೇಳುವುದಲ್ಲ, ಅದಾಗೆ ಬಂದಾಗ ಮಾತ್ರ ಸ್ವೀಕಾರ ಮಾಡಬೇಕು. ನಾವಾಗೆ ಕೇಳಿ ತೆಗೆದುಕೊಳ್ಳುವಂಥದ್ದಲ್ಲ. ಹೌದಲ್ಲ? ಗೌರವವನ್ನು, ವ್ಯಕ್ತಿತ್ವವನ್ನ ನೋಡಿ ಜನರು ಕೊಡುವರು. ವ್ಯಕ್ತಿತ್ವಕ್ಕೆ ಬೆಲೆ, ವ್ಯಕ್ತಿಗೆ ಬೆಲೆ ಇಲ್ಲ ಈ ಜಗತ್ತಿನಲ್ಲಿ. ಪರ್ಸನಾಲಿಟಿ ಹ್ಯಾಸ್ ದಿ ಪವರ್ and the person is powerless without personality. ಹೌದಲ್ಲ? Person is not respected, but personality is respected everywhere around the globe. ವಿಚಾರ ಮಾಡಿ. ಆದ್ದರಿಂದ ಯಾವುದೇ ಪಂಥದವರಾಗಿರಲಿ, ಯಾವುದೇ ದೇಶದವರಾಗಿರಲಿ, ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೆ ಒಳ್ಳೆಯವರು ಯಾರು, ಹೇಗಿರಬೇಕು, ಕೆಟ್ಟವರು ಯಾರು, ಅವರು ಹೇಗಿರ್ತಾರೆ ಅನ್ನುವುದನ್ನು ತಿಳಿದುಕೊಳ್ಳುವುದೇ ಶ್ರೀಮದ್ ಭಗವದ್ಗೀತೆಯ ವಿಚಾರದಿಂದ. ನೋಡುವ 9ನೇ ಅಧ್ಯಾಯದ 12ನೇ ಶ್ಲೋಕ 2 ಬಾರಿ ಪಾರಾಯಣ ಮಾಡುವ, ಅಧ್ಯಯನವನ್ನು ಮುಂದುವರಿಸುವ. 2 ಬಾರಿ ಒಟ್ಟಿಗೆ ಪಾರಾಯಣ. ನವಮೋಧ್ಯಾಯ 12 ಶ್ಲೋಕ. ಶ್ರೀ ಭಗವಾನುವಾಚ ಮೋಘಾಶಾ ಮೋಘ ಕರ್ಮಾಣಃ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಮೋಘಾಶಾ ಮೋಘ ಕರ್ಮಾಣಃ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಪದಚ್ಛೇದ ನೋಡಿಕೊಳ್ಳಿ. ಮೋಘಾಶಾಃ ಮೋಘ ಕರ್ಮಾಣಃ ಮೋಘ ಜ್ಞಾನಾಃ ವಿಚೇತಸಃ ರಾಕ್ಷಸೀಂ ಆಸುರೀಂ ಚ ಏವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಅನ್ವಯಾರ್ಥ: ಮೋಘಾಶಾಃ ವ್ಯರ್ಥವಾದ ಆಸೆ, ಮೋಘ ಕರ್ಮಾಣಃ ವ್ಯರ್ಥವಾದ ಕರ್ಮ, ಮತ್ತು ಮೋಘ ಜ್ಞಾನಾಃ ವ್ಯರ್ಥವಾದ ಜ್ಞಾನವುಳ್ಳ ವಿಚೇತಸಃ ವಿಕ್ಷಿಪ್ತ ಚಿತ್ತರಾದ ಅಜ್ಞಾನಿ ಜನರು ರಾಕ್ಷಸೀ ಆಸುರಿ ರಾಕ್ಷಸಿ ಆಸುರಿ ಚ ಮತ್ತು ಮೋಹಿನಿ ಮೋಹಿನಿ ಪ್ರಕೃತಿಂ ಏವ ಪ್ರಕೃತಿಯನ್ನೇ ಶ್ರಿತಾಃ ಆಶ್ರಯಿಸಿಕೊಂಡಿರುತ್ತಾರೆ. ತಾತ್ಪರ್ಯ ನೋಡಿ. ವ್ಯರ್ಥವಾದ ಆಸೆಯುಳ್ಳ, ವ್ಯರ್ಥ ಕರ್ಮ ಮತ್ತು ವ್ಯರ್ಥವಾದ ಜ್ಞಾನವುಳ್ಳ ವಿಕ್ಷಿಪ್ತ ಚಿತ್ತರಾದ ಅಜ್ಞಾನಿ ಜನರು ರಾಕ್ಷಸಿ ಆಸುರಿ ಮತ್ತು ಮೋಹಿನಿ ಪ್ರಕೃತಿಯನ್ನೇ ಆಶ್ರಯಿಸಿಕೊಂಡಿರುತ್ತಾರೆ. ಬಹಳ ಚೆನ್ನಾಗಿದೆ ನೋಡಿ ಇದು. ಈ ಒಂದು ಶ್ಲೋಕದಲ್ಲಿ 12ನೆಯ ಶ್ಲೋಕದಲ್ಲಿ ಅಜ್ಞಾನಿ ಜನರು ಹೇಗಿರುವರು, ರಾಕ್ಷಸಿ ಆಸುರಿ ಪ್ರವೃತ್ತಿಯುಳ್ಳ ಜನರು ಹೇಗಿರುವರು ಎಂದು ವಿವರಿಸಲಾಗಿದೆ. 12ನೆಯ ಶ್ಲೋಕವನ್ನು ನಾವು ಅಧ್ಯಯನ ಮಾಡಿದರೆ, ಹಾಗೆ ಮುಂದಿನ ಶ್ಲೋಕ 13ನೆಯ ಶ್ಲೋಕವನ್ನು ಅಧ್ಯಯನ ಮಾಡಿದರೆ ನಮಗೆ ಅರ್ಥವಾಗುವುದು
ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯ. 16ನೇ ಅಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗ. ಅದನ್ನು ಅಧ್ಯಯನ ಮಾಡುವಾಗ ನಾವು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಈ ಆಸುರಿ ಪ್ರವೃತ್ತಿ ಹೇಗಿರುವುದು, ದೈವಿ ಸಂಪತ್ತುಳ್ಳ ಜನರು ಹೇಗಿರುವರು ಅನ್ನುವುದನ್ನು ಆಗ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಆದರೆ ಈಗ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಆಸುರಿ ಪ್ರವೃತ್ತಿಯುಳ್ಳ ಜನರು ಹೇಗಿರುವರು ನೋಡಿ. 12ನೆಯ ಶ್ಲೋಕದ ಶಾಂಕರ ಭಾಷ್ಯ. ಮೋಘಾಶ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಆಚಾರ್ಯ ಶಂಕರರು ಪೀಠಿಕೆಯಾಗಿ ತಿಳಿಸ್ತಾರೆ. ತತಶ್ಚ ತಸ್ಯ ಮಮ ಅವಜ್ಞಾಭಾವನೇನ ಆಹತಾಸ್ತೆ ಪರಾಕಾಹ ಕಥಂ. ಅನೇಕ ಆಸುರಿ ಸಂಪತ್ತುಳ್ಳ ಜನರು, ಕೆಟ್ಟ ಜನರು ಭಗವಂತನನ್ನು ತಿರಸ್ಕರಿಸುವರು. ಅಂಥ ನನ್ನನ್ನು ತಿರಸ್ಕಾರ ಮಾಡುವ ಭಾವನೆಯಿಂದ ಪಾಪ ಆ ಪ್ರಾಣಿಗಳು ಕೆಟ್ಟು ಹೋಗುವರು ನೋಡಿ. ಭಗವಂತನನ್ನು ಆಶ್ರಯಿಸದೆ, ಪರಮಾತ್ಮನನ್ನು ನಂಬದೆ, ಭಗವಂತನನ್ನು ನಂಬುವ ಜನರನ್ನು ಹೀಯಾಳಿಸಿ ಕುಚೇಷ್ಟೆಗಳನ್ನು ಮಾಡುತ್ತಾ, ಅಪಹಾಸ್ಯಗಳನ್ನು, ನಿಂದನೆಗಳನ್ನು ಮಾಡುತ್ತಾ ಕಾಲ ಕಳೆಯುವರು. ಆದರೆ ಭಗವಂತ ದಯಾಮಯ, ಎಲ್ಲರನ್ನೂ ಕೂಡ ಒಂದೇ ಸಮನಾಗಿ ನೋಡುವವ ತಾಯಿಯಂತೆ. ಆದರೆ ಆ ಕೆಟ್ಟ ಜನರು ಪಾಪ ಕೆಟ್ಟು ಹೋಗುವರು. ವಿಚಾರ ಮಾಡಿ, ಕೆಟ್ಟ ಕಾರ್ಯಗಳನ್ನು ಮಾಡುವವರಿಗೆ ಒಳ್ಳೆಯ ಫಲಗಳು ಖಂಡಿತವಾಗಲು ದೊರಕುವುದಿಲ್ಲ. ಸಾಧ್ಯವೇನದು? ನೋ. ಅಂಡರ್ ದ ಲಾ ಆಫ್ ಕರ್ಮ ಯು ಗೆಟ್ ವಾಟ್ ಯು ಫೀಡ್. ವಿಚಾರ ಮಾಡಿ, ನೀವೇನು ಉಣಿಸುವರೋ ಅದನ್ನೇ ನೀವು ಉಣ್ಣಬೇಕಾಗುವುದು. ಹೌದಲ್ಲ? ಕರ್ಮದ ಪಾಶ, ಕರ್ಮದ ಶಕ್ತಿ, ಕರ್ಮದ ವಿಧಾನ ಅತ್ಯಂತ ನಿಗೂಢ. ಮಾಡಿದ್ದುಣ್ಣೋ ಮಹಾರಾಯ. ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ಖಂಡಿತವಾಗಲು ನಿಮಗೆ ಭವಿಷ್ಯದಲ್ಲಿ ಒಳ್ಳೆಯದೇ ಆಗುವುದು. ಯಾಕೆ? ನೀವು ಕೆಟ್ಟದ್ದನ್ನು ಮಾಡ್ತಾ ಇಲ್ಲ. ಯಾರು ಕೆಟ್ಟದ್ದನ್ನು ಮಾಡುವರೋ, ಪರರಿಗೆ ಗೊತ್ತಿಲ್ಲದೆ ಮಾಡುವವರು, ಅಥವಾ ಪರರಿಗೆ ಗೊತ್ತಾಗಲಿ ಅಂತಲೇ ಕೆಟ್ಟದ್ದನ್ನು ಮಾಡುವರು. ವಿಚಾರ ಮಾಡಿ, ಅವರು ಖಂಡಿತವಾಗಲು ಭವಿಷ್ಯದಲ್ಲಿ ಕೆಟ್ಟು ಹೋಗುವರು. ಪಾಪ ಅವರಿಗೆ ಕೆಟ್ಟು ಹೋಗ್ತವೆ ಅಂತ ಕೂಡ ಗೊತ್ತಿಲ್ಲ, ಪಾಪ ಕಾರ್ಯಗಳನ್ನೇ ಮಾಡ್ತಾ ಹೋಗುವರು ನೋಡಿ. ಆಚಾರ್ಯ ಶಂಕರರು ಭಾಷ್ಯವನ್ನು ಬರೀತಾರೆ. ಮೋಘಾಶಾಃ ವೃಥಾ ಆಶಾಃ ಆಶುಷಃ ಯೇಷಾಂ ತೇ ಮೋಘಾಶಾಃ. ಮೋಘ ವೃಥಾ ಆಶಾಃ. ಮೋಘ ಆಶಾಃ ಅಂದ್ರೆ ವೃಥಾ ಆಶಾಃ. ಮೋಘಾಶರು ಅಂದ್ರೇನು? ವ್ಯರ್ಥವಾದ ಆಶೆಗಳು, ಬಯಕೆಗಳು ಯಾರಿಗಿರುವವೋ ಅಂತಹವರು ಮೋಘಾಶರು. ಏನಿದು ಅರ್ಥ? ಸ್ವಲ್ಪ ವಿಚಾರ ಮಾಡೋಣ. ಮೋಘಾಶ ಅಂದ್ರೆ ಏನು? ವ್ಯರ್ಥವಾದ ಆಸೆಯನ್ನು ಉಳ್ಳವರಿಗೆ ಹೆಸರು ಮೋಘಾಶ. ಇವರು ಆಸುರಿ ಸಂಪತ್ತನ್ನು ಉಳ್ಳವರು, ಕೆಟ್ಟ ಜನರು. ಅವರು ವ್ಯರ್ಥವಾದ ಆಸೆಗಳನ್ನೇ ಇಟ್ಟುಕೊಳ್ಳುವರು. ಅವರಿಗೆ ಸಫಲವಾದ, ಅತ್ಯಂತ ಉತ್ಕೃಷ್ಟವಾದ, ಎಲ್ಲರಿಗೂ ಹಿತವಾದಂತಹ ಆಸೆಗಳು ಇರೋದೇ ಇಲ್ಲ ಅವರಿಗೆ. ವ್ಯರ್ಥವಾದ ಆಸೆಗಳು. ವ್ಯರ್ಥವಾದ ಆಸೆಗಳು ಅಂದ್ರೆ
ಯಾವ ಯಾವುದು ಪ್ರಾಪಂಚಿಕ ಬಯಕೆಗಳು ಅದೆಲ್ಲವೂ ಕೂಡ ವ್ಯರ್ಥವಾದ ಆಸೆಗಳೇ. ಪ್ರಾರಂಭದಿಂದಲೂ ನೋಡ್ಕೊಂಡು ಬನ್ನಿ. ಪ್ರಾರಂಭದಿಂದ, ಜನನಾರಂಭದಿಂದ ಯಾವ ಯಾವ ಬಯಕೆಗಳಿರ್ತಾವೆಯೋ ಅವೆಲ್ಲವೂ ಕೂಡ ಪ್ರಾಪಂಚಿಕವಾದದ್ದೇ. ಹೌದಲ್ಲ? ಹೆಚ್ಚಾಗಿ ತಿನ್ನಬೇಕು, ಒಳ್ಳೆ ಒಳ್ಳೆಯ ರುಚಿ ರುಚಿಯಾದಂತಹ ಭಕ್ಷ್ಯ ಭೋಜಗಳನ್ನು ಸೇವಿಸಬೇಕು. ಇದು ವ್ಯರ್ಥವಾದ ಆಸೆ. ಯಾಕೆ? ನೀವೆಷ್ಟೇ ನುಂಗಿರಿ, ತಿನ್ನಿರಿ, ತೇಗಿರಿ, ಕಡೆಗೆ ಅದು ಆಗುವುದು ಕೇವಲ ಒಂದು ಪುಷ್ಟಿ ಪಿಷ್ಟ ತಾನೆ. ವಿಚಾರ ಮಾಡಿ. ವ್ಯರ್ಥವಾದ ಆಸೆ. ಹೆಚ್ಚು ತಿನ್ಬೇಕು. ನೋಡಿ, ಆಹಾರ ಸೇವನೆ ಮಾಡಬೇಕಾದ್ರೆ ನೈವೇದ್ಯದ ಸಂಕೇತ, ಯಜ್ಞ ಕಾರ್ಯ ಭೋಗಿಸುವುದಕ್ಕಾಗಿ ಆಹಾರ ಸೇವನೆ ಮಾಡುವುದಲ್ಲ, ಯೋಗದ ಜೀವನಕ್ಕಾಗಿ ಸಾಧನೆ ಮಾಡುವುದಕ್ಕಾಗಿ ಆಹಾರದ ಸೇವನೆ, ಪ್ರಸಾದವನ್ನು ತೆಗೆದುಕೊಳ್ಳುವಿಕೆ. ವಿಚಾರ ಮಾಡಿ. ಪ್ರಸಾದ ಅಂದ್ರೆ ಪ್ರಸನ್ನತೆ. ಪ್ರಸನ್ನರಾಗಿ ಭಗವಂತನು ಪ್ರಸಾದವನ್ನು ಕೊಟ್ಟಿದ್ದಾನೆ, ಅದನ್ನು ಸ್ವೀಕಾರ ಮಾಡ್ತೇನೆ. ನನ್ನ ಶರೀರ ಪುಷ್ಟವಾಗಿರಲಿ, ಸಂತುಷ್ಟವಾಗಿರಲಿ, ಆರೋಗ್ಯವಾಗಿರಲಿ, ಸಾಧನೆಗೆ ಪೂರಕವಾಗಿರಲಿ. ಅಷ್ಟೇ. ತಿನ್ಬೇಕು ತಿನ್ಬೇಕು ಅನ್ನುವಂತಹ ಆಶೆ ಇದ್ದರೆ ಅದು ಮೋಘ ಆಶೆ, ವ್ಯರ್ಥವಾದ ಆಶೆ. ಯಾವುದಕ್ಕೂ ಪ್ರಯೋಜನ ಇಲ್ಲ. ಆರೋಗ್ಯವೂ ಕೊಡುವುದಿಲ್ಲ, ರೋಗವನ್ನ ತಂದು ಕೊಡುತ್ತೆ. ಹೌದಲ್ಲ? ಮೊನ್ನೆ ದಿವಸ ಯಾರೋ ಒಬ್ಬರ ಮನೆಗೆ ಭಿಕ್ಷೆಗೆ ಹೋಗಿದ್ದು. ಅಲ್ಲಿ ಸಾಯಂಕಾಲ ಉಪನ್ಯಾಸ ಬಿತ್ತು. ಅಲ್ಲೇ ಹತ್ತಿರ ಮನೆಯಲ್ಲಿ ಉಳ್ಕೊಂಡಿದ್ವು. ರಾತ್ರಿ ಮಲಗುವ ಮುನ್ನ ಆ ಸಜ್ಜನರು ಕೇಳುದು, ಸ್ವಾಮೀಜಿ, ನಾವೆಲ್ಲರೂ ಕೂಡ ಆಚೆ ಉಣ್ಣಲಿಕ್ಕೆ ಹೋಗ್ತಾ ಇದ್ದೇವೆ, ಮನೆಯಲ್ಲಿ ಅಡಿಗೆ ಮಾಡಿಲ್ಲ ಇವತ್ತು, ನಿಮಗೆ ಏನಾದ್ರೂ ತಂದು ಕೊಡಬಹುದೇ ಅಂತ ಕೇಳು. ನಾವು ಹೇಳಿದ್ವು, ರಾತ್ರಿ ನಾವು ಊಟ ಮಾಡುವುದಿಲ್ಲ, ನಮಗೇನು ಬೇಡ. ಅವ್ರು ಹೇಳಿದ್ರು, ನಾವು ಹೊರಗಡೆ ಹೋಗ್ತಾ ಇದ್ದೇವೆ, ಹೊರಗಡೆ ಉಂಡು ಬರ್ತೇವೆ. ನಾವು ಕೇಳಿದ್ವು, ಏನೇನು ಉಣ್ತೀರಿ ನೀವು? ಅವ್ರು ಹೇಳಿದ್ರು, ಚಾಟ್ಸ್ ತಗೋತೇವೆ ನಾವು, ಬೇಲ್ಪುರಿ, ಮಸಾಲ ಪುರಿ, ಪಾನಿಪುರಿ, ಯಾವ್ಯಾವ್ದೋ ಪುರಿಗಳ ಹೆಸರು ಹೇಳಿದ್ರು, ಇದನ್ನು ತೆಗೆದುಕೊತೇವೆ ನಾವು. ನೋಡಿ, ಅವೆಲ್ಲವೂ ಕೂಡ ಅಶುದ್ಧವಾದ ಆಹಾರಗಳು. ಯಾವ್ಯಾವುದೋ ನೀರಲ್ಲಿ ಮಾಡಿರ್ತಾರೆ, ಯಾರ್ಯಾರ್ದೋ ಎಂಜಲನ್ನೇ ಸೇರಿಸ್ಕೊಂಡಿರ್ತಾರೆ. ವಿಚಾರ ಮಾಡಿ. ಅದೆಲ್ಲ ನಾವು ದುಡ್ಡು ಕೊಟ್ಟು ಅವರಿಗೆ ಆ ಒಂದು ಅಶುದ್ಧವಾದ ಆಹಾರವನ್ನು ಸೇವನೆ ಮಾಡಿ, ಆಹಾ ಅತ್ಯಂತ ರುಚಿಕರವಾಗಿತ್ತು ಅಂತ ಹೇಳಿ ಏನು ತೃಪ್ತಿ ಪಡ್ತೇವೆ, ಅದು ಮೋಘ ಆಶ, ವ್ಯರ್ಥವಾದ ಆಸೆ. ವಿಚಾರ ಮಾಡಿ. ತರಕಾರಿ ತೆಗೆದುಕೊಳ್ಳಿ, ಹಸಿ ತರಕಾರಿ ಸೇವನೆ ಮಾಡಿ, ಫಲಗಳನ್ನು ಸೇವನೆ ಮಾಡಿ, ಮನೆಯಲ್ಲೇ ಅಡಿಗೆ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಿ, ಸ್ವೀಕಾರ ಮಾಡುವ ಮುನ್ನ ಭಗವಂತನಿಗೆ ಅರ್ಪಿಸಿ ನೈವೇದ್ಯ ಮಾಡಿ ನಂತರ ತಾವು ಆಹಾರವನ್ನು ಸೇವಿಸಿ. ಇಲ್ಲದಿದ್ದರೆ ಮಿಕ್ಕಿದ ಎಲ್ಲ ಆಸೆಗಳು ವ್ಯರ್ಥವಾದ ಆಸೆ. ಹೌದಲ್ಲ? ಮತ್ತೊಂದು ವ್ಯರ್ಥವಾದ ಆಸೆ ನೋಡಿ, ಶಾಪಿಂಗ್ ಹೋಗುವಂಥದ್ದು. ಶಾಪಿಂಗ್. ಅತ್ಯಂತ ಶ್ರೀಮಂತರು, ಆಗಲೇ ಅವರು ಕೋಟ್ಯಾಧೀಶ್ವರರು, ಆದರೂ ಯಾರಾದ್ರೂ ನೆಂಟರು ಬಂದರೆ ಮನೆಗೆ ಅವರನ್ನ ಕಾರಲ್ಲಿ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು. ಯಾಕೆ? ಅವ್ರಿಗೇನಾದ್ರೂ ಕೊಡಿಸಬೇಕು. ಈಗ ಆ ಕೊಡಿಸುವವರು ಕೂಡ ಅವ್ರ ಜೊತೆ ಹೋಗ್ತಾರೆ, ಅಥವಾ ಸ್ವೀಕಾರ ಮಾಡುವವರು ಇವ್ರ ಜೊತೆ ಹೋಗ್ತಾರೆ, ಕೊಡಿಸುವವರ ಜೊತೆ. ಯಾಕೆ? ಆ ಸ್ವೀಕಾರ ಮಾಡೋವರಿಗೆ ಇರ್ಲಿಲ್ವೇನು? ಇದೆ. ಆದ್ರೆ ಕೊಟ್ಟಾಗ ಯಾಕೆ ಬೇಡ ಅನ್ಬೇಕು? ಕೊಡ್ಲಿ ಬಿಡಿ, ಉಚಿತವಾಗಿ. ಶಾಪಿಂಗ್ ಹೋಗ್ತಾರೆ, ಅನೇಕ ರೀತಿಯಾದಂತಹ ವಸ್ತ್ರಗಳನ್ನು, ವಸ್ತುಗಳನ್ನು
ಖರೀದಿ ಮಾಡಿ ತರ್ತಾರೆ. ನಾವು ಅಲ್ಲೇ ಕೂತಿದ್ವಿ, ಅವರೆಲ್ಲ ಬ್ಯಾಗ್ಗಳನ್ನ ಹಿಡ್ಕೊಂಡು ಬಂದ್ರು. ಶಾಪಿಂಗ್ ಹೋಗಿದ್ವು ಅಂತ ಹೇಳಿ ಎಲ್ಲಾ ಬ್ಯಾಗ್ಗಳನ್ನು ತೆಗೆದುಕೊಂಡು ಬಂದ್ರು. ಎಲ್ಲ ತೋರಿಸಿದ್ರು. ಟವಲ್ ತಂದಿದ್ರು, ಬೆಡ್ಶೀಟ್ಗಳು ತಂದಿದ್ರು, ಕರ್ಟೆನ್ಗಳು ತಂದಿದ್ರು, ಇನ್ನು ಅನೇಕ 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 ವಸ್ತುಗಳು. ನಾವ್ ಹೇಳಿದ್ವು, ಯಾಕೆ ಇರ್ಲಿಲ್ವೇ ನಿಮ್ಮ ಹತ್ರ? ಇತ್ತು, ಅದೆಲ್ಲ ಹಳೇದಾಗ್ಬಿಟ್ಟಿದೆ. ಅದನ್ನೆಲ್ಲವನ್ನು ಕೂಡ ಬಿಸಾಡಿ ನಮ್ಮ ಕೆಲಸದವರಿಗೆ ಕೊಟ್ಟು ಈ ಹೊಸದನ್ನು ಹಾಕ್ತಾ ಇದ್ದೇವೆ. ವಿಚಾರ ಮಾಡಿ, ಆ ಹಳೆಯದನ್ನೇ ಒಗೆದು ಹಾಕಿದ್ರೆ ಆಗೋಗಿರೋದು. ಒಗೆಯುವುದಕ್ಕೆ ಪುರುಸುತ್ತಿಲ್ಲ ಅವರಿಗೆ, ಹೊಸದನ್ನೇ ಖರೀದಿ ಮಾಡಿ. ವ್ಯರ್ಥವಾದ ಆಸೆ. ವಿಚಾರ ಮಾಡಿ, ನಾಲಿಗೆಯ ಚಪಲ, ಹಣದ ಚಾಪಲ್ಯ, ಇವೆಲ್ಲವೂ ಕೂಡ ವ್ಯರ್ಥವಾದ ಆಸೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಗಾಳಿಗೋಪುರವನ್ನ ಕಟ್ಕೊಳ್ತಾರೆ. ಗಾಳಿಗೋಪುರ, ಬಿಲ್ಡಿಂಗ್ ಕ್ಯಾಸಲ್ಸ್ ಇನ್ ದ ಏರ್. ಗಾಳಿಗೋಪುರ ಅಂದ್ರೆ ವ್ಯರ್ಥವಾದ ಆಸೆ ಅಂತ. ಏನೇನೋ ಅಂದ್ಕೊಳ್ಳೋದು, ಹೀಗಾಗ್ಬಿಡುತ್ತೆ, ಹಾಗಾಗ್ಬಿಡುತ್ತೆ, ಹೀಗ್ ಮಾಡ್ಬಿಡ್ತೀನಿ, ಹಾಗ್ ಮಾಡ್ಬಿಡ್ತೀನಿ, ನೋಡಿ ನೀವು ಕೇವಲ 1 ಲಕ್ಷ ಕೊಡಿ, 1 ವರ್ಷದಲ್ಲಿ ಅದು 10 ಲಕ್ಷ ಆಗ್ಬಿಡುತ್ತೆ. ಬೇಡ ಸ್ವಾಮಿ, ಆ ಮೋಸಕ್ಕೆ ಒಳಗಾಗಬೇಡಿ. ನಮಗೆ 1 ಲಕ್ಷ ಪರ್ ಆನಮ್, ವರ್ಷಕ್ಕೆ 1 ಲಕ್ಷ ಬಂದ್ರೂ ಸಾಕು, ನಾವು ಹೇಗೋ ಸಂಭಾಳಿಸ್ಕೊಳ್ತೇವೆ. ನಮಗೆ ವ್ಯರ್ಥವಾದ ಆಸೆಗಳಿಲ್ಲ. ಆದ್ರೆ ಆಸುರಿ ಸಂಪತ್ತುಳ್ಳವರು ವ್ಯರ್ಥವಾದ ಆಸೆಗಳನ್ನೇ ಇಟ್ಕೊಳ್ತಾರೆ. ಗೋಪುರಗಳನ್ನ ಕಟ್ಕೊಳ್ತಾರೆ. ನನ್ ಮಗಳಿದ್ದಾಳೆ, ನನ್ನ ಮಗ ಇದ್ದಾನೆ, ನನಗೆ ಮೊಮ್ಮಗ ಇದ್ದಾನೆ, ಮೊಮ್ಮಗಳಿದ್ದಾಳೆ, ಅವಳೇನೋ ಮಾಡ್ತಾಳೆ, ಇವನೇನೋ ಮಾಡ್ತಾನೆ. ಬೇಡ ಸ್ವಾಮಿ, ಆ ವ್ಯರ್ಥವಾದ ಆಸೆಗಳನ್ನು ಇಟ್ಕೊಳ್ಬೇಡಿ, ಅದು ಯಾವುದು ನೆರವೇರಲ್ಲ. ವಿಚಾರ ಮಾಡಿ, ನೀವು ಸಾಧನೆ ಮಾಡಿ ಆತ್ಮಸ್ವರೂಪವನ್ನು ಕಂಡು ಹಿಡಿದುಕೊಳ್ಳಿ, ಅದು ಸಾರ್ಥಕವಾಗತ್ತೆ. ವ್ಯರ್ಥವಾದ ಆಸೆಗಳು ಬೇಡ. ಇದನ್ನು ಮೋಘಾಶಾಹ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕರೆಯಲಾಗಿದೆ. ಮುಂದೆ ನೋಡಿ ಭಾಷ್ಯ. ತಥಾ ಮೋಘ ಕರ್ಮಾಣ ಯಾನಿ ಚ ಅಗ್ನಿಹೋತ್ರಾದೀನಿ ತೈಃ ಅನುಷ್ಠೀಯಮಾನಾನಿ ಕರ್ಮಾಣಿ ತಾನಿ ಚ ತೇಷಾಂ ಭಗವತ್ಪರಿಭವಾತ್ ಸ್ವಾತ್ಮಭೂತಸ್ಯ ಅವಜ್ಞಾನಾತ್ ಮೋಘಾನ್ಯೇವ ನಿಷ್ಫಲಾನಿ ಕರ್ಮಾಣಿ ಭವಂತಿ ಇತಿ ಮೋಘ ಕರ್ಮಾಣ. ನೋಡಿ, ಮೋಘ ಕರ್ಮರು ಯಾರು? ಈ ಆಸುರಿ ಸಂಪತ್ತುಳ್ಳವರು. ಏನು ಹಾಗಂದ್ರೆ, ಅಗ್ನಿಹೋತ್ರವೇ ಮುಂತಾದ ಅವರು ಅನುಷ್ಠಾನ ಮಾಡುವ ಕರ್ಮಗಳು ಇರುವವಲ್ಲ, ಅವು ಅವರು ಭಗವಂತನನ್ನು ಅಸಡ್ಡೆ ಮಾಡಿದ್ದರಿಂದ, ತಮ್ಮ ಆತ್ಮನೇ ಆಗಿರುವ ಅವನನ್ನು ತಿರಸ್ಕಾರ ಮಾಡಿದ್ದರಿಂದ ಮೋಘಗಳೇ ಎಂದರೆ ನಿಷ್ಫಲವಾದ ಕರ್ಮಗಳೇ ಆಗಿರುವವು. ಆದ್ದರಿಂದ ಅವರು ಮೋಘ ಕರ್ಮರು. ಏನಿದು ಅಗ್ನಿಹೋತ್ರ? ಹೋಮ ಹವನಾದಿಗಳನ್ನು ನಡೆಸ್ತಾರೆ, ಹೌದಲ್ಲ? ಅನೇಕಾನೇಕ ಹೋಮಗಳನ್ನು ನಡೆಸ್ತಾರೆ. ಸುದರ್ಶನ ಹೋಮ, ಕೂಷ್ಮಾಂಡ ಹೋಮ, ಹೌದಲ್ಲ? ಶಕ್ತಿಯ ಹೋಮ, ದುರ್ಗಾ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ಅನೇಕವೇ. ಗಣ ಹೋಮ, ನಕ್ಷತ್ರ ಹೋಮ. ಒಳ್ಳೆಯದು. ಈ ಹೋಮ ಹವನಾದಿಗಳನ್ನು ನಡೆಸುವ ಕಾರಣ ಈಗ ನೋಡಿ ವಿಚಿತ್ರ. ನನ್ನಲ್ಲಿ ಯಾವುದು ಸಂಕಲ್ಪ ಇದೆ ಅದು ಈಡೇರಬೇಕು, ಅದಕ್ಕಾಗಿ ಈ ಕರ್ಮ. ನೋಡಿ, ಅವರ ಸಂಕಲ್ಪ ಸ್ವಾರ್ಥವಾಗಿರುತ್ತೆ. ಅದು ಯಾವುದೇ ಸಂಕಲ್ಪವಿರಲಿ, ಸ್ವಾರ್ಥವಾಗಿದ್ದರಿಂದ ಅದು ಮೋಘ ಕರ್ಮ. ಯಾರಾದರೂ ಲೋಕ ಕಲ್ಯಾಣಕ್ಕಾಗಿ ಹೋಮವನ್ನು ಮಾಡಿದರೆ ಅದನ್ನು ಮೋಘ ಕರ್ಮ, ವ್ಯರ್ಥವಾದ ಕರ್ಮ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅಲ್ಲಿ ಸ್ವಾರ್ಥ ಇಲ್ಲ.
ಎಲ್ಲಿ ನಮ್ಮದೇ ಆದಂತಹ ಒಂದು ಸಂಕಲ್ಪ ಇರುತ್ತೆ, ಸ್ವಾರ್ಥ ಇರುತ್ತೆ, ಹೋಮದ ಮುಖಾಂತರ, ಹವನದ ಮುಖಾಂತರ ನಾನು ಅದನ್ನು ಈಡೇರಿಸಿಕೊಳ್ಳಬೇಕು, ಆ ಭಗವಂತನನ್ನು ಈ ಮೂಲಕ ನಾನು ಆರಾಧಿಸುವೆನು ಅಂದುಕೊಂಡರೆ ಅದು ಮೋಘ ಕರ್ಮ. ವಿಚಾರ ಮಾಡಿ, ಆಚಾರ್ಯ ಶಂಕರರು ಬಹಳ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾವ ಯಾವ ಹೋಮ ಹವನಾದಿಗಳನ್ನು ನಾವು ಮಾಡ್ತೇವೆ ನಿಸ್ವಾರ್ಥವಾಗಿ ಮಾಡೋಣ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಭಾರತ ಮಾತೆ ಅತ್ಯಂತ ಸಮೃದ್ಧ ರಾಷ್ಟ್ರವಾಗಲಿ, ಈ ಸಂಕಲ್ಪದಿಂದ ತಾವು ಹೋಮ ಹವನಾದಿಗಳನ್ನು ನಡೆಸಿ. ಯಾವುದೇ ಸ್ವಂತಕ್ಕಾಗಲ್ಲ, ನನಗೆ ಪ್ರಮೋಷನ್ ಸಿಗಬೇಕು, ನನ್ನ ಮಗಳಿಗೆ ವಿವಾಹವಾಗಬೇಕು, ನನ್ನ ವಿವಾಹವಾದ ಮಗಳಿಗೆ ಪುತ್ರ ಜನಿಸಬೇಕು, ಇದೆಲ್ಲ ಮೋಘ ಕರ್ಮಗಳು. ವಿಚಾರ ಮಾಡಿ. ಆದ್ದರಿಂದ ಅವೆಲ್ಲ ವ್ಯರ್ಥವಾದಂತಹ ಕರ್ಮಗಳು ಎಂದು ಕರೆಯುವುದುಂಟು. ಯಾಕೆಂದ್ರೆ ಅಲ್ಲಿ ಭಗವಂತನನ್ನೇ ಮರೆತುಬಿಟ್ಟು, ಭಗವಂತನನ್ನು ಮರೆತು ಮಿಕ್ಕಿದೆಲ್ಲವನ್ನು ಕೂಡ ಭಗವಂತನನ್ನ ಕೇಳ್ತಾ ಇದ್ದಾರೆ. ಆದ್ರಿಂದ ಅದು ಮೋಘ ಕರ್ಮ. ತಥಾ ಮೋಘ ಜ್ಞಾನಾ ನಿಷ್ಫಲ ಜ್ಞಾನಾ ಜ್ಞಾನಮಪಿ ತೇಷಾಂ ನಿಷ್ಫಲಮೇವ ಸ್ಯಾತ್. ನೋಡಿ, ಮೋಘ ಜ್ಞಾನ, ಮೋಘ ಜ್ಞಾನರು ಎಂದರೆ ನಿಷ್ಫಲವಾದ ಜ್ಞಾನವುಳ್ಳವರು. ಅವರ ಜ್ಞಾನವೋ ನಿಷ್ಫಲವೇ ಆಗಿರುವುದು. ಮೋಘ ಜ್ಞಾನ, ಯಾವುದೋ ಒಂದು ಜ್ಞಾನವನ್ನ ಪಡೆದುಕೊಂಡಿರ್ತಾರೆ, ಯಾವುದೋ ಒಂದು ಡಿಗ್ರಿಯನ್ನ ಪಡೆದುಕೊಂಡಿರ್ತಾರೆ, PhD ಮಾಡಿರ್ತಾರೆ, ಡಬಲ್ PhD ಮಾಡಿರ್ತಾರೆ, ಟ್ರಿಬಲ್ PhD ಮಾಡಿರ್ತಾರೆ. ಮಾಡ್ಲಿ, ಮಾಡುವ ಕಾರ್ಯ ಏನವರು? ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ, ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಡ್ರಗ್ಸ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಅಂತಹವರ ಜ್ಞಾನ ಮೋಘ ಜ್ಞಾನ, ಹೌದಲ್ಲ? ಆತ ಟೆಕ್ ಸ್ಯಾವಿ, ಟೆಕ್ನಾಲಜಿಕಲಿ ಹಿ ಈಸ್ ವೆರಿ ಮಚ್ ಸ್ಯಾವಿ. ತಾಂತ್ರಿಕವಾಗಿ ಅವನು ಅತ್ಯಂತ ನೈಪುಣ್ಯವನ್ನು ಹೊಂದಿದ್ದಾನೆ, ಬಹಳ ಒಳ್ಳೆಯದು. ಆದರೆ ಆ ಜ್ಞಾನವನ್ನು ಅವನು ಸೈಬರ್ ಕ್ರೈಮ್, ಜಾಲತಾಣದಲ್ಲಿ ಯಾವ ರೀತಿ ಲಂಪಟ ವಂಚಕೋರತನ, ವಂಚನೆಯನ್ನು ಮಾಡಬೇಕು, ಇದನ್ನ ಕಲಿತುಕೊಳ್ಳುವಂತಹ ವಿಧಾನ ಏನಿದೆ, ಆ ಜ್ಞಾನವೆಲ್ಲವೂ ಮೋಘ ಜ್ಞಾನ. ಜ್ಞಾನ ಇದೆ, ಇಲ್ಲ ಅಂತಲ್ಲ, ಕೆಟ್ಟದ್ದಕ್ಕಾಗಿ ಬಳಸ್ತಾ ಇದ್ದಾರೆ, ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಆ ಜ್ಞಾನವನ್ನು. ಹೌದಲ್ಲ? ಕಂಪ್ಯೂಟರ್ ನಾಲೆಜ್ ಬಹಳ ಚೆನ್ನಾಗಿದೆ ಅವನಲ್ಲಿ, ಆದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ದುರುಪಯೋಗ ಪಡಿಸಿಕೊಂಡರೆ ಅದು ಮೋಘ ಜ್ಞಾನ, ಅದು ಕೇವಲ ವ್ಯರ್ಥವಾದ ಜ್ಞಾನ. ಅದರಿಂದ ಅವನಿಗೂ ಸೌಖ್ಯವಿಲ್ಲ, ಸಮಾಜಕ್ಕೂ ಹಿತವಿಲ್ಲ. ಮುಂದೆ ತಥಾ ವಿಚೇತಸಃ ವಿಗತ ವಿವೇಕಾಶ್ಚತೆ ಭವಂತಿ ಇತ್ಯಭಿಪ್ರಾಯಃ. ಕಿಂಚತೆ ಭವಂತಿ? ರಾಕ್ಷಸಿ ರಕ್ಷಸಾಂ ಪ್ರಕೃತಿಂ ಸ್ವಭಾವಂ ಆಸುರೀಂ ಅಸುರಾಣಾಂ ಚ ಪ್ರಕೃತಿಂ ಮೋಹಿನೀಂ ಮೋಹಕರೀಂ ದೇಹಾತ್ಮವಾದಿನಿ ಶ್ರಿತಾಃ ಆಶ್ರಿತಾಃ ಛಿಂದಿ ಭಿಂದಿ ಪಿಬ ಖಾದ ಪರಸ್ವಂ ಅಪಹರ ಇತ್ಯೇವಂ ವದನಶೀಲಾಃ ಕ್ರೂರಕರ್ಮಾಣಃ ಭವಂತಿ ಇತ್ಯರ್ಥಃ. ಅಸುರ್ಯಾ ನಾಮತೆ ಲೋಕಾಃ ಇತಿ ಶ್ರುತೇಃ. ಹಾಗೆ ಅವರು ವಿಚೇತಸರು. ವಿಚೇತಸರು ಎಂದರೆ ವಿವೇಕವಿಲ್ಲದವರು ಅವರು ಎಂದು ಅಭಿಪ್ರಾಯ. ಅವರು ಮತ್ತೂ ಏನಾಗುವರು ಎಂದರೆ ರಾಕ್ಷಸಿಯಾದ ರಕ್ಕಸರ ಪ್ರಕೃತಿಯನ್ನು ಎಂದರೆ ಸ್ವಭಾವವನ್ನು, ಆಸುರಿಯಾದ ಎಂದರೆ ಅಸುರರ ಪ್ರಕೃತಿಯನ್ನು, ಮೋಹಕವಾದ ಎಂದರೆ ಮೋಹವನ್ನು ಉಂಟು ಮಾಡುವ, ದೇಹವೇ ಆತ್ಮನೆಂದು ವಾದಿಸುವ ಪ್ರಕೃತಿಯನ್ನು ಆಶ್ರಯಿಸಿರುತ್ತಾರೆ. ಕಡಿ, ಹೊಡಿ, ಕುಡಿ, ತಿನ್ನು, ಮತ್ತೊಬ್ಬರ ಸ್ವತ್ತನ್ನು ಕಸಿದುಕೋ,
ಎಂದೀ ಪರಿಯಲ್ಲಿ ಹೇಳಿಕೊಳ್ಳುವ ಸ್ವಭಾವದವರಾಗಿ ಕ್ರೂರ ಕರ್ಮಗಳನ್ನು ಮಾಡುವವರಾಗುತ್ತಾರೆ ಎಂದರ್ಥ. ಅಸೂರ್ಯವೆಂಬ ಲೋಕಗಳಿವೆಯಲ್ಲ, ಅದನ್ನು ಪಡೆಯುತ್ತಾರೆ ಎಂಬ ಶ್ರುತಿ ಇದಕ್ಕೆ ಪ್ರಮಾಣವು. ಈಶಾವಾಸ್ಯ ಉಪನಿಷತ್ತಿನ ವಾಕ್ಯ ಅದು. ಅಸುರ್ಯಾನಾಮತೆ ಲೋಕಾಃ ಅಂಧೇನ ತಮಸಾವೃತಾಃ ಅನ್ನುವುದು ಈಶಾವಾಸ್ಯ ಉಪನಿಷತ್ತಿನ ಒಂದು ವಾಣಿ. ವಿಚೇತಸರು, ವಿಚೇತಸ ಅಂದ್ರೆ ಅರ್ಥ ಏನು? ವಿವೇಕ ಜ್ಞಾನ ಇಲ್ಲದವರು. ವಿವೇಕ ಅಂದ್ರೆ ಅರ್ಥ ಏನು? ಯಾವುದು ನಿತ್ಯ ಯಾವುದು ಅನಿತ್ಯ ಎನ್ನುವ ವ್ಯತ್ಯಾಸವನ್ನು ತಿಳಿದುಕೊಂಡವರು ವಿವೇಕಿಗಳು. ಆದ್ರೆ ಇವರು ವಿಚೇತಸರು ಅಂದ್ರೇನು? ಅವಿವೇಕಿಗಳು ಅಂತ ಅರ್ಥ. ದೇಹವೇ ತಾನು ಎಂದು ತಿಳಿದುಕೊಳ್ಳುವಂತಹ ಅಜ್ಞಾನಿ ಜನರು ಈ ರಾಕ್ಷಸೀ ಸಂಪತ್ತನ್ನು ಉಳ್ಳಂತಹ ಕೆಟ್ಟ ಜನರು. ವಿಚಾರ ಮಾಡಿ. ಆದ್ದರಿಂದ ಇವರು ಕೆಟ್ಟ ಲೋಕಕ್ಕೆ ಹೋಗುವರು. ಇವರು ಕೆಟ್ಟದ್ದನ್ನೇ ಮಾಡುವರು. ಆದ್ರಿಂದ ಕೆಟ್ಟದ್ದನ್ನೇ, ಕೆಟ್ಟ ಲೋಕವನ್ನೇ ಆಶ್ರಯಿಸಿರುವವರು. ಖಂಡಿತವಾಗಲೂ ಇವರಿಗೆ ಒಳ್ಳೆಯದಾಗುವುದಿಲ್ಲ. ಯಾರ ಮನಸ್ಸನ್ನು ನೋಯಿಸ್ತಾರೆ ಒಬ್ರು, ಯಾರಿಗೆ ಹಿಂಸೆಯನ್ನು ಕೊಡ್ತಾರೆ, ಯಾರಿಗೆ ಸುಖ ಸುಮ್ಮನೆ ತೊಂದರೆಗಳನ್ನು, ಅಡ್ಡಿ ಆತಂಕಗಳನ್ನು ಪರರಿಗೆ ಉಂಟು ಮಾಡುತ್ತಾರೋ ಅವರೆಲ್ಲರಿಗೂ ಕೂಡ ಭವಿಷ್ಯದಲ್ಲಿ ಕಾದಿದೆ ಅತ್ಯಂತ ಘೋರವಾದಂತಹ ಶಿಕ್ಷೆ. ಸತ್ಯವಾದ ಮಾತು ಇದು, ಭಗವಂತನ ನಲ್ನುಡಿ. ಈಗೇನು ಅವರು ರಾರಾಜಿಸುತ್ತಿರಬಹುದು, ಕೊಂಡಾಡ್ತಾ ಇರಬಹುದು, ನಾನು ಮಾಡಿದಂತಹ ಕೆಟ್ಟ ಕಾರ್ಯ ಯಾರಿಗೂ ತಿಳಿದಿಲ್ಲ. ಹೌದಲ್ಲ? ಮೊನ್ನೆ ತಾನೇ ಭಾರತದಲ್ಲಿ 2 ಹಂತಗಳ ಚುನಾವಣೆ ನಡೆದಿದೆ. 3ನೇ ಹಂತ ಇನ್ನು ಮುಂದಿನ ವಾರ ಬರಲಿದೆ. ಹೌದಲ್ಲ? ಆದರೆ ಚುನಾವಣೆ ಗೆಲ್ಲುವುದಕ್ಕಾಗಿ ಅನೇಕ ರಾಜಕಾರಣಿಗಳು ಹಣವನ್ನ ಹಂಚುತ್ತಿರುವವರು ಬಡ ಜನರಿಗೆ ಹಳ್ಳಿಗೆ ಹೋಗಿ, ಅವರ ಮನೆಗೆ ಹೋಗಿ ಹಣವನ್ನ ಕೊಡ್ತಾ ಇದ್ದಾರೆ. ನಮಗೆ ಮತ ಹಾಕಿ, ನಮಗೆ ಮತ ಹಾಕಿ, ನಮಗೆ ಮತ ಹಾಕಿ. ನೋಡಿ, ಯಾರಿಗೂ ಹೇಳಬಾರದು. ನೀವು ಕಾನೂನಿನ ಕಣ್ತಪ್ಪಿಸಿ ನಿಮಗೆ ಹಣವನ್ನ ಕೊಡ್ತಾ ಇದ್ದೇವೆ. ಯಾಕೆ? ಮತವನ್ನ ಖರೀದಿ ಮಾಡ್ತಾ ಇದ್ದೇವೆ ನಾವು. ನಾನು ಗೆಲ್ಲಬೇಕು. ಯಾಕೆ? ನಾನು ಈಗ ಖರ್ಚು ಮಾಡಿದ್ದನ್ನು ಮತ್ತೆ ನಾನು ಪದವಿಯನ್ನು ಪಡೆದುಕೊಂಡ ನಂತರ, ಮಂತ್ರಿ ಪದವಿಯನ್ನು ಪಡೆದುಕೊಂಡ ನಂತರ ಪುನಃ ನಾನು ಎಲ್ಲ ಆ ಹಣವನ್ನು ವಾಪಸ್ಸು ಪಡೆಯಬೇಕು. ಎಂತಹ ದುರಾಲೋಚನೆ ನೋಡಿ. ದೇಶ ಸೇವೆ ಇಲ್ಲ ಅಲ್ಲಿ, ಮಾತೃ ಸೇವನೆ ಇಲ್ಲ ಅಲ್ಲಿ. ಭಾರತಕ್ಕಾಗಿ ನನ್ನ ಜೀವನ, ಸಮಾಜ ಸೇವೆ, ಸಮಾಜವನ್ನು ಸುಧಾರಿಸಬೇಕು. ಅದ್ಯಾವುದಿಲ್ಲ. ಹಣವನ್ನ ಖರ್ಚು ಮಾಡ್ತಾ ಇದ್ದೇನೆ, ಹಣವನ್ನ ವಾಪಸ್ಸು ದ್ವಿಗುಣವಾಗಿ ತ್ರಿಗುಣವಾಗಿ ವಾಪಸ್ ಪಡೆದುಕೊಳ್ಳುವಿಕೆ. ವಿಚಾರ ಮಾಡಿ. ಯಾರಿಗೂ ಗೊತ್ತಾಗಿಲ್ವೇನಿದು? ಖಂಡಿತ ಗೊತ್ತಾಗಿದೆ. ಎಲ್ಲಿ? ಅವರವರ ಹೃದಯದಲ್ಲಿ. ಖಂಡಿತ ಕೆಟ್ಟದ್ದನ್ನು ಮಾಡ್ತಾ ಇದ್ದೇನೆ ನಾನು, ಸ್ಪಷ್ಟವಾಗಿ ಗೊತ್ತಿದೆ. ವಿಚಾರ ಮಾಡಿ, ಅವರಿಗೆ ಮುಂದೆ ಕೆಟ್ಟದ್ದೇ ಆಗುವುದು. ಯಾರು ಸತ್ಯವಾಗಿರ್ತಾರೆ, ಯಾರು ಹಣವನ್ನ ಸ್ವೀಕಾರ ಮಾಡದೆ ಮತವನ್ನ ಹಾಕಿರ್ತಾರೆ, ಅವರಿಗೆ ಯಾವುದೋ ಒಂದು ರೀತಿಯಾದಂತಹ ಶಕ್ತಿ ಜಾಗೃತವಾಗಿರುತ್ತೆ. ಬೇಡ ಸ್ವಾಮಿ, ನಿಮ್ಮ ಪಾಪದ ಹಣ ನಮಗೆ ಬೇಡ. ಅದನ್ನು ನಾನು ಸ್ವೀಕಾರ ಮಾಡಿದ್ರೆ ನನಗೆ ನಷ್ಟ. ಅದು ನೀವೇನೋ ಫ್ರೀಯಾಗಿ ಕೊಟ್ಬಿಡ್ತೀರಾ ದುಡ್ಡು, ಆಮೇಲೆ ಅನುಭವಿಸೋ ನಾನು. ಅಂತಹ ಉಚಿತವಾದಂತಹ ಹಣ ನನಗೆ ಬೇಡ. ನಾನು ದುಡಿತಾ ಇದ್ದೇನೆ, ನನಗೆ ಇಂತಿಷ್ಟು ಸಂಬಳ ಬರ್ತಾ ಇದೆ, ಅಷ್ಟೇ ಸಾಕು. ನಿಮ್ಮ ಈ ಕಪ್ಪು ಹಣ ನನಗೆ ಬೇಡ. ವಿಚಾರ ಮಾಡಿ. ಅಂತಹವರು
ಈ ರಾಕ್ಷಸಿ ಪ್ರವೃತ್ತಿಯಿಂದ ಹೊರಗೆ ಬಂದಿರ್ತಾರೆ. ಯಾರು ಕಾನೂನಿನ ಕಣ್ತಪ್ಪಿಸಿ ತಪ್ಪನ್ನು ಮಾಡಿರ್ತಾರೆ, ವಿಚಾರ ಮಾಡಿ, ಕಾನೂನಿಗೆ ಕಣ್ತಪ್ಪಿಸಬಹುದು, ನ್ಯಾಯ ದೇವತೆಗೆ ಕಣ್ತಪ್ಪಿಸುವುದಕ್ಕಾಗುವುದಿಲ್ಲ ನೀವು. ಯಾಕೆ? ನೀವು ಎಲ್ಲಿ ಹೋದರೋ ಅಲ್ಲಿ ಅಲ್ಲಿ ಇರುವನು ಯಾರು? ನ್ಯಾಯ ದೇವತೆ. ಮೊನ್ನೆ ದಿವಸ ಯಾವುದೋ ಒಂದು ಶಾಲೆಗೆ ಹೋಗಿತ್ತು. ಆಗ ಪರೀಕ್ಷಾ ಸಮಯ ಇತ್ತು. ಪರೀಕ್ಷೆಯನ್ನು ಹೇಗೆ ಬರಿಬೇಕು ಅಂತ ಹೇಳಿ ಅವರಿಗೆ ಸಲಹೆ ಕೊಡಲು ನಮ್ಮನ್ನ ಕರೆಸಿದ್ರು. ಪರೀಕ್ಷೆಯನ್ನು ಹೇಗೆ ಧೈರ್ಯವಾಗಿ ಎದುರಿಸಿ ಗೆಲ್ಲಬೇಕು ಅನ್ನುವ ರೀತಿಯಲ್ಲಿ ಉಪನ್ಯಾಸಕ್ಕೆ ಹೋಗಿದ್ವು. ಆಗ ನಡೆದಂತಹ ಘಟನೆ ಇದು. ಏನು? ಉಪನ್ಯಾಸ ಆದ ನಂತರ ಪ್ರಶ್ನೋತ್ತರವಿತ್ತು. ಒಬ್ಬ ಹುಡುಗಿ ಕೇಳಿದ್ದು ಪ್ರಶ್ನೆ, ಸ್ವಾಮೀಜಿ, ನೀವು ಉಪನ್ಯಾಸ ಮಾಡುವಾಗ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು, ಯಾವ ರೀತಿ ನಾವು ಸಿದ್ಧತೆ ಮಾಡಿಕೊಳ್ಬೇಕು, ನಮ್ಮ ಶರೀರವನ್ನು ನಾವು ಹೇಗೆ ಇಟ್ಕೊಳ್ಬೇಕು, ಮನಸ್ಸನ್ನು ಹೇಗೆ ಇಟ್ಕೊಳ್ಬೇಕು ಅಂತೆಲ್ಲ ತಾವು 1 ತಾಸು ಉಪನ್ಯಾಸ ಮಾಡಿದ್ರಿ. ನಾನೆಲ್ಲ ನೋಟ್ಸ್ ಮಾಡ್ಕೊಂಡಿದ್ದೇನೆ. ನಾವು ಹೇಳಿದ್ವಿ, ಬಹಳ ಒಳ್ಳೇದು, ನಿನ್ನ ಪ್ರಶ್ನೆ ಏನಮ್ಮ? ಸ್ವಾಮೀಜಿ, ನನ್ಗೆ ಯಾಕೋ ಒಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ ಅಂದ್ರೆ, ನಾನು ಎಲ್ಲ ಚೆನ್ನಾಗಿ ಓದಿಕೊಂಡಿರ್ತೇನೆ, ಆದರೆ ಪರೀಕ್ಷೆಗೆ ಹೋದ ಕೂಡಲೇ ಆ ಪರೀಕ್ಷಾ ಮೇಜಿನಲ್ಲಿ ಕುಳಿತುಕೊಂಡಿದ್ದಾಗ ಪ್ರಶ್ನೆ ಪತ್ರಿಕೆ ನನ್ನ ಮುಂದೆ ಬಂದಾಗ ಯಾಕೋ ಒಂದು ರೀತಿ ಭಯ ಆವರಿಸುತ್ತೆ, ಓದಿದ್ದೆಲ್ಲ ಮರ್ತೋಗತ್ತೆ ಸ್ವಾಮೀಜಿ. ಈ ಸಮಸ್ಯೆಗೆ ಪರಿಹಾರ ಏನು? ನೋಡಿ ಎಂತಹ ಸಮಸ್ಯೆ ಇದು. ಎಲ್ಲ ಓದಿರ್ತಾಳ ಪಾಪ, ಪ್ರಶ್ನೆ ಪತ್ರಿಕೆ ಮುಂದೆ ಬಂದಾಗ ಮರ್ತೋದ್ರೆ ಹೇಗ್ ಬರೆಯೋದು ಉತ್ತರ? ವಿಚಾರ ಮಾಡಿ. ಆಗ ನಾವು ಅವಳಿಗೆ ಒಂದು ಉಪಾಯವನ್ನು ಕೊಟ್ವು, ಶ್ರೀಮದ್ ಭಗವದ್ಗೀತೆಯ ಉಪಾಯ. ಮೋಘಾಶ ಮೋಘ ಕರ್ಮಣ ಮೋಘ ಜ್ಞಾನ ವಿಚೇತಸಃ. ಈ ರಾಕ್ಷಸಿ ಸಂಪತ್ತು ಯಾರಿಗಿರುತ್ತೆ ಅವರಿಗೆ ಒಂದು ದೌರ್ಬಲ್ಯ ಇದೆ. ಏನು? ಭಗವಂತನ ಅಸ್ತಿತ್ವವನ್ನು ಮರೆತಿರ್ತಾರ. ನಾವು ಹೇಳಿದ್ವು ಆ ಹುಡುಗಿಗೆ, ನೋಡಮ್ಮ, ನೀನ್ ಯಾಕೆ ಬರೀತ್ಯಾ ಅಂತ ಹೇಳಿದ್ರೆ, ನೀನು ಭಗವಂತನು ನಮ್ಮನ್ನು ಸದಾ ನೋಡ್ತಾ ಇದ್ದಾನೆ ಅನ್ನುವುದು ನಿನಗೆ ಮರ್ತೋಗಿದೆ. ಭಗವಂತ ಸರ್ವಾಂತರ್ಯಾಮಿ, ಆತ ಎಲ್ಲ ಕಡೆಗೂ ವ್ಯಾಪಿಸಿರುವನು. ಹೇಗೆ ನಿನ್ನ ಶಾಲೆಯಲ್ಲಿ ನೋಡು, ನಾವು ಕೂತಿರುವ ಸಭಾಂಗಣದಲ್ಲಿ 4 ಕಡೆ ಕ್ಯಾಮೆರಾಗಳಿವೆ, ಹೌದಲ್ಲ? ನಿಮ್ಮ ಇಡೀ ಶಾಲೆಯ ವಠಾರದಲ್ಲಿ ಕ್ಯಾಮೆರಾಗಳಿವೆ, ಹೌದಲ್ಲ? ಪ್ರತಿಯೊಂದು ಕಾರಿಡಾರ್, ಪ್ರತಿಯೊಂದು ಮಹಡಿಯಲ್ಲೂ ಒಂದೊಂದು ಕ್ಯಾಮೆರಾಗಳಿದೆ, ಹೌದಲ್ಲ? ಹೌದು ಸ್ವಾಮೀಜಿ. ನೀನೊಂದು ಉಪಾಯ ಮಾಡಬೇಕು. ನಿನ್ನ ಮುಂದೆ ಸದಾ ಒಂದು CCTV ಕ್ಯಾಮೆರಾ ಇದೆ, ಕಣ್ಣಿಗೆ ಕಾಣದಿರುವಂತಹ ಒಂದು ಕ್ಯಾಮೆರಾ ಇದೆ ಅಂತ ಹೇಳಿ ಇಟ್ಕೊ. ಆ ಕ್ಯಾಮರವೇ ಭಗವಂತನ ಕಣ್ಣುಗಳು. ಭಗವಂತ ನಿನ್ನನ್ನು ಸದಾ ಗಮನಿಸ್ತಾ ಇದ್ದಾನೆ ಅನ್ನುವುದನ್ನು ನೆನಪಲ್ಲಿಟ್ಟುಕೋ. ನೀನು ಓದಿದ್ದೆಲ್ಲ ನಿನಗೆ ನೆನಪಿರುವುದು, ಮರೆಯುವುದಿಲ್ಲ. ಈ ಉಪಾಯವನ್ನು ಹೇಳ್ಕೊಟ್ಟು. ಈಗ ಪರೀಕ್ಷೆ ಮುಗಿದಿದೆ, ರಜೆಯಲ್ಲಿದ್ದಾರೆ ಮಕ್ಕಳು. ಆ ಹೆಣ್ಣು ಮಗು ನನಗೆ ಫೋನ್ ಮಾಡಿ ಹೇಳ್ತು, ಸ್ವಾಮೀಜಿ, ನನ್ನ ಎಲ್ಲ ಪರೀಕ್ಷೆಗಳನ್ನು ಅತ್ಯಂತ ಚಂದದ ರೀತಿಯಲ್ಲಿ ಮಾಡಿದ್ದೇನೆ, ಫಲಿತಾಂಶವೂ ಕೂಡ ಬಂದಿದೆ, ಅತ್ಯಂತ ಗರಿಷ್ಠದ ಅಂಕಗಳನ್ನು ಪಡೆದುಕೊಂಡು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ ಸ್ವಾಮೀಜಿ. ನಾನು ನೀವು ಹೇಳಿಕೊಟ್ಟ ಉಪಾಯವನ್ನು ಜಾರಿಗೆ ತಂದೆ. ನೋಡಿ, ನಾವು ನೀವು ಭಗವಂತನು ಸದಾ ನಮ್ಮನ್ನು ನೋಡುತ್ತಿರುವವನು ಎಂದು ಒಂದು CCTV ಕ್ಯಾಮರಾವನ್ನು ನಮ್ಮ ಮುಂದೆ ಇಟ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ತಪ್ಪೇ ಮಾಡೋದು, ಹೌದಲ್ಲ? ಆ ಭಗವಂತನನ್ನು ಸದಾ ಇಟ್ಟುಕೊಳ್ಳುವ ವಿಧಾನವೇ ದೈವ ಸಂಪತ್ತು. ಆ ದೈವ ಸಂಪತ್ತು ಅಂದ್ರೆ ಅರ್ಥ ಏನು? ಅದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಅದನ್ನು ನಾಳೆ ಸಂಜೆ ಏಪ್ರಿಲ್ ತಿಂಗಳ 28ನೇ ತಾರೀಕು 2024ನೇ ಇಸವಿ ಆದಿತ್ಯವಾಸರ ನಾಳೆ ಭಾನುವಾರ ಸಂಜೆ 7 ಗಂಟೆಗೆ ಭೇಟಿಯಾದಾಗ
ದೈವ ಸಂಪತ್ತಿನ ವಿಚಾರವನ್ನು ಮಾಡೋಣ. ಇಂದಿನ ಸತ್ಸಂಗವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ಶಾಂತಿ ಮಂತ್ರ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ಸಂಜೆ 7 ಗಂಟೆಗೆ ಸರಿಯಾಗಿ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ್.